Who is the juice? ಎಲ್ರಿಗೂ ಶುಭೋದಯ. ಬೆಳಗಿನ ಜಾವ 4:15 ರೀಚ್ ಆಗಿದ್ವಿ. ನಾವು ಸ್ಟೇ ಆಗಿರೋ ಹೋಟೆಲ್ ಹತ್ರನೇ ಬಂದಿದ್ದಾರೆ ನಮ್ಮ ಸಾರಥಿ. ತುಂಬಾ ಚಂದ ಓಡಿಸ್ಕೊಂಡು ಬಂದು ನಮ್ಮನ್ನ ಬೇಗನೆ ತಲುಪಿಸಿದ್ದಾರೆ. ನಾವು ಬಸ್ಸಲ್ಲಿ ಬಂದು ಬೈಕಲ್ಲಿ ಬಂದು ಗೊತ್ತಾಗ್ಲಿಲ್ಲ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಾವು ಬೆಂಗಳೂರಿಗೆ 4:15 ರೀಚ್ ಆಗಿದ್ದೀವಿ. 6 ರೂಮ್ ಇದೆ, ಎಕ್ಸ್ಟ್ರಾ ಬೇಕಾಗುತ್ತಾ ನೋಡ್ಬೇಕಷ್ಟೆ. ಸೊ ಎಷ್ಟು ಅಡ್ಜಸ್ಟ್ ಮಾಡ್ಬೋದು ಅಷ್ಟು ಅಡ್ಜಸ್ಟ್ ಆಗೋದು ಫ್ರೆಶ್ ಅಪ್ ಆಗೋಕ್ಕೆ. ಓಕೆನಾ? ಎಲ್ಲ ಲಗೇಜ್ ಸಮೇತ ಬರ್ಬೋದು. ಇನ್ನು ಬನ್ನಿ ಬನ್ನಿ, ರಿಯಾಲಿಟಿಗೆ ಬನ್ನಿ. ರಿಯಾಲಿಟಿ ಶೋಗೆ ಹೋಗ್ತಿದ್ದೀವಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಬನ್ನಿ. ಫ್ರೀಯಾಗಿ ಬನ್ನಿ, ಖುಷಿಯಾಗಿ ಬನ್ನಿ. ಕೃತಿಕಾ, ಇಲ್ಲಿ ನೀನು ಅಭಿಬೇಕು ಅಂತ ಇರ್ಲಿಕ್ಕೆ ಆಗೋದಿಲ್ಲ. ಇನ್ಯಾರಿಗೆ ಅದೇ 2ನೇ ಫ್ಲೋರ್ ಹೋಗಿ ಆಯ್ತಾ? ಫಸ್ಟ್ ಫ್ಲೋರ್ ಸರೋಜಿನಿ ಅತ್ತೆ ಅಮ್ಮ ಇದ್ದಾರೆ, ಇಬ್ಬರೇ. ಅಲ್ಲಿ ಇಬ್ಬರು ಹೋಗ್ಬೋದು. ಮತ್ತೆ ಇಲ್ಲಿ ಎಷ್ಟು ಜನ ಉಳಿತೀರಿ? ಈ ಮಕ್ಕಳೆಲ್ಲ ನಿಮ್ದೆಯಾ? ಅಲ್ಲವಾ, ನಿಮ್ದೆ ಅಂದ್ರೆ ಹಾಂ ಹಾಂ, 1 2 3 ಇಲ್ಲಿ ಓಕೆ ಅಲ್ಲ ಮಕ್ಕಳ ಜೊತೆ? ಇಲ್ಲಿ ಎಷ್ಟು ಜನ? 1 2 3 4 ಅಷ್ಟೇ? ಕೆಳಗಿದ್ದಾರೆ? ಹಾಂ ಉಂಟು. ಈ 2 ಮಕ್ಕಳಿಗೆ ಬೆಡ್ ಸಿಗ್ಲಿಲ್ಲ. ಇಲ್ಲೇ ಹೋಗಿ ಅಡ್ಜಸ್ಟ್ ಮಾಡ್ಬೋದಾ? ಈ ರೂಮ್ ದೊಡ್ಡದುಂಟು, ಇಲ್ಲಿಗೆ ಬನ್ನಿ. ನೀವು ಎಷ್ಟು ಜನ ಇದ್ದೀರಿ? ಹಾಂ, 7 ಜನ ಇದರಲ್ಲಿ ಇರ್ಬೋದು. ಹೆಣ್ಣು ಮಕ್ಕಳಿಗೆ ಆಪ್ಷನ್ ಇಲ್ಲ. ಅವರು ರಿಜೆಕ್ಟ್ ಮಾಡಿದ್ದನ್ನು ನೀವು ತಗೊಳ್ಳೇಬೇಕು. ದೊಡ್ಡವರು ಇಲ್ಲಿ ಮಲಗಲಿ, ದೊಡ್ಡವರು ಇಲ್ಲಿ ಮಲಗಲಿ, ನೀವು ಸಣ್ಣವರು ಅಲ್ಲಿ ಮಲಗಬೇಕು. ಗೊತ್ತಾಯ್ತಾ? ಕೆಳಗೆ ನಿನ್ನೆ ಅವನನ್ನು ಸಹ ಕರ್ಕೊಂಡು ಹೋಗಿ, ಅವನು ಮತ್ತೆ ಚಿಚ್ಚಿ ಬರ್ತದೆ ಅಂತೆಲ್ಲ ಹೇಳಿ. ಇಲ್ಲೇ ಉಂಟಲ್ಲ ಅಂತೆ. ಅದೆಷ್ಟು ನಂಬರಾ? 230. ನೀವು ಹುಡುಗಿಯರೊಟ್ಟಿಗೆ ಓಕೆ ಅಲ್ಲ ಬಾ? ಹೆಂಚಿನೇ ಮತ್ತೆ ನಮಗೊಂದು ಇದು ಪ್ರೈವಸಿ ಬೇಕು. ಬ್ಲಾಗ್ ಎಲ್ಲ ಎಂತ ಹಾಗೆ ಬಾಗಿಲು ಹಾಕದಿರ್ಲಿಕ್ಕೆ ಆಗ್ತದೆ. ಕಿಶೋರ್ ಕಾಣ್ತಿಲ್ಲ, ಅವನ ಗ್ಯಾಪ್ ಅಲ್ಲಿ ಇದ್ದಾನೆ. ಅಲ್ಲ, ಎಂತ ಮಾಡ್ಲಿಕ್ಕಿಲ್ಲ ಅಂತೆ. ಇಲ್ಲದ್ರೆ ಎಂತ ಮಾಡ್ತೀನಿ. ನಾ ಹೋಗಿ ಬರ್ತೇನೆ. ಬ್ರೇಕ್ಫಾಸ್ಟ್ ಇಲ್ಲಿಗೆ ಬರುತ್ತೆ, ನಾನು ಅಲ್ಲಿ ಇರ್ತೇನೆ. ನಾನು ಮತ್ತು ಪ್ರಜ್ಞಾ ಲೊಕೇಶನ್. ನೀವು ಆರಾಮ್ಸೆ ಎದ್ದೇಳಿ, ನಿಮಗೆ ಒಂದು 9 ಗಂಟೆ ನಂತರ ಕಾಲ್ ಬರ್ಬೋದು. ಎಲ್ಲರೂ ರೂಮಿಗೆ ತಲುಪಿಸಿ ಅವರೆಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ನನ್ನ ತಂಗಿ ಮನೆ ಇದೆ. ಆ ಮನೆಗೆ ಬಂದಿದ್ದೀನಿ. ಪಾಪು ಮಲಗಿದ್ದಾಳೆ. ಪ್ರಸಿದ್ಧಿ ಈಗ 5:05 7 ಗಂಟೆಗೆ ಶೂಟ್ ಹೋಗಬೇಕು. ಫುಲ್ ಟಯರ್ಡ್ ಆಗೋಗಿದೆ. ಅದಂತೂ ಒಂಥರ ನಾವು ಎಕ್ಸೈಟ್ ಆಗಿದ್ದೀವಿ. ಹೇಗೆ ಬರ್ಬೋದು, ಏನು ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ಒಂದು ಮಜಾನೇ ಬೇರೆ. ನನಗೆ ಇವತ್ತು ಭಯನೇ ಇಲ್ಲ. ನಾನು ಒಬ್ಬನೇ ಇದ್ದಾಗ ಸ್ವಲ್ಪ ಭಯ ಜಾಸ್ತಿ, ಪ್ರಜ್ಞೆ ಇದ್ದಾಗ ಇನ್ನೂ ಧೈರ್ಯ ಜಾಸ್ತಿ. ಈಗ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಅಂದರೆ ಅದು ಬಂಡು ಧೈರ್ಯ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಓಕೆ, ನಾವಿವಾಗ ಶೂಟ್ ಲೊಕೇಶನ್ಗೆ ಹೋಗ್ತಾ ಇದ್ವಿ. ಇವಳೇ ನೋಡಿ, ಅನುಷಾ ಅಂದರೆ ಇವಳ ಮನೆಯಲ್ಲಿ ಇದ್ದದ್ದು. ಏನಾಗಿದೆ ಎಂತ? ಅದೇನು ಅನು ತಂಗಮ್ಮ ಅಂತ, ಅನು ತಂಗಮ್ಮ. ಈಗ ಕಿಶೋರ್ನ ಬೀಜ ಕಾರಲ್ಲಿ ಹೋಗ್ಬೇಕು. ಬಾಯ್ 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 ಬಾಯ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಬನ್ನಿ ಫ್ಯಾಮ್. ಓಕೆ, ಅಣ್ಣ ಬಿಡ್ತಾನೆ ಸೆಟ್ಟಿಗೆ. ಈಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೂಮಲ್ಲಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ನಾವು ರೂಮಿಗೆ ಬಂದ್ವಿ.
ಇಲ್ಲೇ ಉಂಟು ಎದುರು. ಪ್ರಸಿದ್ಧಿ ಬಂದಾಳೆ, ಪ್ರಸಿದ್ಧಿ ಬಂದಾಳ. ಹಂಗದು ಹಾಯ್ ಪ್ರಸಿದ್ಧಿ. ಪ್ರಸಿದ್ಧಿ ಬಾಬು. ಚಿನ್ನಿ 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 ಚಿನ್ನಿ. ಗಜ್ಜ. ಮಕ್ಕಳ ಅಜ್ಜ ಬಂದದ್ದು. ಹಾಯ್ ಮಾಡಿ. ಹಾಯ್. ಅಜ್ಜಿ ಬಂದಿದ್ದಾರೆ. ಅಮ್ಮ ಸಿದ್ದರೆ. ಎಲ್ಲಿ ಬಂದ ಅಂತಾಗಿದ್ದಾರೆ. ಅಚ್ಚ ಇದಲ್ಲ, ಅಚ್ಚ ಪಿಂಕಿ ಎಲ್ಲಿ? ಗೆಜ್ಜೆ ನೋಡಲ್ಲ, ಗೆಜ್ಜೆ ನೋಡಲ್ಲ. ಚೌಕ್ ಹಂಗೆಲ್ಲ ಅದು ಪೂಜೆ ಮೊಟ್ಟಿಗೆ ಬರುದಿಲ್ಲ. ನನಗೆ ಕೊಟ್ಟಾಯ್ತು, ನಾವು ನೋಡಬೇಕು. ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಅಂದರೆ ನಮಗೆ ತುಂಬ ಧೈರ್ಯ. ನಾವು ಇಬ್ಬರು ಕಾರಲ್ಲಿ ಬಂದಿದ್ದೇವೆ. ಹಾಂ, ಅಲ್ಲಿ ಹೋಗುದು. ಇನ್ನು ತಿಂಡಿ ಬರುತ್ತೆ ಆಯ್ತಾ? A few hours later. ಬಟ್ ಅವರು ಮನೆಗೆ ಎಲ್ಲಿದ್ದಾಳೆ? ಒಳಗಿದ್ದಾಳಲ್ಲ. ಬ್ಯಾಗ್ ಯಾಕೆ ತಂದದ್ದೆಲ್ಲ? ಬಸ್ಸಲ್ಲಿ ಇಡ್ಬೋದಿತ್ತಲ್ಲ. ಈಗ ಅಲ್ಲಿ ಛತ್ರ ಕಾಣ್ತಿದೆಯಲ್ಲ, ಅಲ್ಲಿ ತಿಂಡಿ, ಅದರ ಹತ್ರನೇ ದಂಡರಾಜ್ ಮತ್ತು ಪ್ರಜ್ಞಾ ಅಂತ ರೂಮ್ ಉಂಟು, ಅಲ್ಲಿ ಇಟ್ಟುಬಿಡಿ ಬ್ಯಾಗ್. ಬೇಗ ಎಲ್ಲಿದ್ದಾರೆ? ಒಟ್ಟಿಗೆ ಬನ್ನಿ. ಎಷ್ಟು ಅಪ್ಪ ಒಟ್ಟು ಎಷ್ಟು ಜನ? 33 ದೊಡ್ಡವರು ಸಿಕ್ಕಿದ್ರು ಆಗ. 33 ಜನ ಮಕ್ಕಳು ಬಿಟ್ಟು. ಬೇಗ 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 ಹೋಗಿ ತಿಂಡಿ ಮಾಡಿಕೊಳ್ಳಿ. ಮಗಳು ಮಗಳು ಪ್ರಸಿದ್ಧಿ ಪ್ರಸಿದ್ಧಿ. ಹಾಯ್. ಅಪ್ಪಂದು ಗುರ್ತವೇ ಸಿಗ್ಲಿಲ್ಲ ಏನು? ಅಪ್ಪ ಹಲೋ. ಹ್ಞೂ ಹೊರಡೋಣ. ಬೇಗ ಬೇಗ ತಿಂಡಿ ಮಾಡ್ಕೊಂಡು ಅಲ್ಲೇ ರೂಮಲ್ಲಿ ಇರಿ ಆಯ್ತಾ ಬೇಕಾದ್ರೆ. ಅದೆಂತ ತಿನ್ನೋದು ಅವಳು? ಬಿಸ್ಕೆಟ್. ಉಯ್ ಪ್ರಸಿದ್ಧಿ. ಅವ್ರು ಯಾರು ಬ್ರೀಫ್ ಮಾಡಲಿಲ್ಲ? ಬ್ರೀಫ್ ಮಾಡಲಿಲ್ಲ ಅಲ್ಲ ಮಧು ಬಂದಿದ್ದಾಳೆ, ಸೀತಕ್ಕ ಬಂದಿದ್ದಾರೆ, ಮಾಧವಣ್ಣ ಬಂದಿದ್ದಾರೆ, ಕಿಶೋರ್ ಬಂದಿದ್ದಾನೆ, ಎಲ್ಲ ಕಂಡಿದ್ದೆ. ಸೂಪರ್ ಸೂಪರ್ ಆಗಿದೆ. ಬನ್ನಿ ಶಾರದನ ಒಮ್ಮೆ ಕೂತ್ಕೊಳ್ಳು ಅಲ್ಲಿ. ಹಾಂ, ಇಲ್ಲೊಂದು ಟಿ ವಿ ಅರೇಂಜ್ ಮಾಡಿದ್ದಾರೆ. ಇದಿಲ್ವಾ? ಸೌಂಡ್ ಇಲ್ವಾ? ನೋಡ್ತಾ ಇದ್ರು ಅದನ್ನೇ. ಒಮ್ಮೆ ಬಂತು ವಾಲ್ಯೂಮ್, ಮತ್ತೆ ಹೌದಾ? ಇದು ಬೀಡ ಮಾರುವಂತಾರ. ಇವರು ಬಂದಿದ್ದಾರೆ ರಂಗಪ್ಪ ನನ್ನ ಮಗ ಬಂದಿದ್ದಾರೆ. ಮೂರನೇ ದಿಪ್ಪಲೆ ಪ್ರಜ್ಞಾನ ಅಪ್ಪ ಸರ್. ಹಾಂ, ಚಿಕ್ಕಪ್ಪ, ಇದು ಚಿಕ್ಕಪ್ಪ, ಸಾರಿ. ಇದು ನಮ್ಮ ಅತ್ತೆ, ಚಿಕ್ಕಮ್ಮ, ಅಕ್ಕ, ಇದು ನನ್ನ ಸ್ವಂತ ಅಕ್ಕ. ನಾನು ನೀನೆಲ್ಲ ಒಟ್ಟಿಗೆ ಫುಲ್ ಫೋಟೋಶೂಟ್ ಜೊತೆ. ಥ್ಯಾಂಕ್ ಯು ಸರ್. ಹಾಂ, ಈಗ ಮೀಟಿಂಗ್ ಆಗಿದೆ. ಇದು ಬರೀ ಮಂಗಳೂರು ಅಷ್ಟೇ ಅಲ್ಲ, ಪಡುಬಿದ್ರು, ಉಡುಪಿ ಬೇಗ ಬಾ. ಥ್ಯಾಂಕ್ ಯು ಸರ್. ಆಯ್ತು, ಎಲ್ಲ ಬಂದ್ರಾ? ಅಲ್ಲ
ಹಾಂ ಒಮ್ಮೆ ಬರಲಿ. ಹಲೋ ಹಾಂ ಹೊರಡು ದೀಕ್ಷಿತ ಹೊರಡು ಇನ್ನು ಸ್ಟಾರ್ಟ್ ಅಂತ ಇದು ಹೊರಡುದಲ್ಲ ಹೊರಡ್ಬೇಕಂತ ಎರಡು ಬಾ 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 ಎಂತ ಪುಕ್ಕ ಪುಕ್ಕ ಆಗ್ತಾ ಉಂಟು ಚಿಕ್ಕ. ಹುಬು ಕೃತಿಕೋ ನೋಡುಂತೆ. ಸೂಪರ್ ಸೂಪರ್. ಎಂತ ಹೆದರೋದು ಬೇಡ, ತುಂಬ ಕೂಲಾಗಿರಿ. ಅಲ್ಲಿ ಅವ್ರಿಗೆ ಮಾತಾಡಿಸ್ಬೇಕಾದ್ರೆ ಮಾತಾಡ್ತಾ ಹೋಗಿ. ನಾವು ಲಾಗಲ್ಲಿ ಹೇಗೆ ಮಾತಾಡ್ತೇವೆ ಮೈಕ್ ಕಿತ್ಕೊಂಡು, ಅದು ಹೌದು, ಇಲ್ಲೂ ಕೂಡ ಕಟ್ ಪೇಸ್ಟ್ ಮಾಡ್ಬೋದು. ಹೋಯ್ತ ಜೋಶ್ ಎಂತ ಅಯ್ಯೇ ಇಲ್ಲ ನಿಜವಾಗ್ಲೂ ಇಲ್ಲ. ಯಾಕೋ ಟೆನ್ಷನಲ್ಲಿ ಇದ್ದಾಗಿದೆ. ಟೆನ್ಷನ್ ಬಿಟ್ಟುಬಿಡಿ, ಖುಷಿಯಲ್ಲಿರಿ. ಮೊಬೈಲ್ ಎಲ್ಲ ಸೈಲೆಂಟ್ ಮಾಡಲಿಕ್ಕೆ ಹಾಂ ಹೌದು, ಮೊಬೈಲ್ ಸೈಲೆಂಟಲ್ಲಿ. ನಾವು ಎಷ್ಟು ಜನ ಇದ್ದೀವಿ ಟೋಟಲ್? 50? ಶೋರಾ? ನಿಲ್ಲ ಒಂದು ನಿಮಿಷ, ಇಲ್ಲಿಂದ ಹೇಳು. 2 5 6 7 8 10 11 12 13 14 14 15 16 17 18 19 20 21 21 22 23 24 25 26 27 28 29 30 31 30 34 34 35 36 37 38 38 39 40 41 42 43 45 46 48 48 49 50 ಇಲ್ಲ ಆಯಿತು, 48 ಇದ್ದೀವಿ ಅಲ್ಲ, ನಾನು ಸೇರಿ 50 ಆಯಿತು. ಪ್ರಜ್ಞೆ ಮತ್ತು ಹಾಂ ನೆಕ್ಸ್ಟ್ ನಮ್ಮದೇ. ಹೆದರಬೇಡಿ, ತುಂಬ ಕೂಲಾಗಿರಿ, ಹ್ಯಾಪಿಯಾಗಿರಿ, ಏನು ತೊಂದರೆ ಇಲ್ಲ. ಜೋಶಲ್ಲಿದೆ. ಹೇಗೇನಾಗ್ತೀರಿ? ಸೂಪರ್ ಆಗಿದೆ ಆಯ್ತಾ? ಶಿಫಾನ್ ಪಪ್ಪಿ ಕೊಡಿ. ಅದನ್ನು ಹೇಳ್ದು ಪ್ರಸಿದ್ಧಿದ್ದು. ಫಸ್ಟಿಗೆ ಹೌದು, ಅವ್ರು ಹೇಳ್ತಾರೆ ಬ್ರೀಫ್ ಮಾಡಿ. ಓ ಅಪ್ಪಂದು ಹಾಕಿದ್ಯಾ ನೀನು? ಅಲ್ಲಿ ಹಾಕು. ಇಲ್ಲಿ ಬಂದು ಇವರು ಮಕ್ಕಳದ ಆಟ ನೋಡಿ. ಹಾಂ ಸೂಪರ್ ಮಗಳು. ಕ್ಯಾರವಾನ್ ನೋಡ್ತೀರಾ? ಕ್ಯಾರವಾನ್ ನೋಡಿ, ಕ್ಯಾರವಾನ್ ಈಗಿರುತ್ತೆ. ಕ್ಯಾರವಾನ್ ಅಲ್ಲಿ ಒಳಗೆ ಎಲ್ಲ ಟಾಯ್ಲೆಟ್. ಕ್ಯಾರಂ ಬೋರ್ಡ್ ನೋಡ್ಲಿಕ್ಕೆ ಯಾರಿದೆ? ಕ್ಯಾರವಾನ್ ಆಚೆ ಇನ್ನೊಂದು ಉಂಟು ಟಾಯ್ಲೆಟ್ ಎಲ್ಲ, ಅದು ಲಾಕ್ ಮಾಡಿರ್ತಾರೆ. ನಮ್ಮ ಫ್ಯಾಮಿಲಿಗಿದ್ರೆ ಹೇಗಿರ್ಬೋದು. ಶ್ರವಣ್ ಕ್ಯಾರವಾನ್ ಕ್ಯಾರಂ ಬೋರ್ಡ್ ನೋಡ್ತೀರಾ? ಕ್ಯಾರವಾನ್ ಬನ್ನಿ. ಆಯ್ತು ಹೋಗು. ಬನ್ನಿರ ಚಿಕ್ಕ ಬನ್ನಿ. ಎಂತ ಮಾವ? ಎಂತ ಸ್ವಿಮ್ಮಿಂಗ್ ಪೂಲ್ ಅಂತ? ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ ಬರೋದಿಲ್ಲ ಸ್ವಿಮ್ಮಿಂಗ್ ಪೂಲ್. ಈಗ ನೋಡಿಬಿಟ್ಟು ಕಾಯ್ತಿದ್ದಾರೆ, ಕೈವರು ಬೈತಾರೆ ಮನೆ. ಮಾವ ಹೋಗಿ ಮಾವ. ಸಾರಿ ಸಾಂಗ್ ಇಲ್ಲ ಸರಿ ಶೋ ಮುಗಿಸ್ಕೊಂಡು ಬಂದದಷ್ಟೇ. ಚೆನ್ನಾಗಿದೆ. ಹೌದಾ? ನಾನು ಒಳ್ಳೆ ಸಂಖ್ಯಾಶಾಸ್ತ್ರ ಹೇಳುವಂತಾರೆ ಇದ್ದೀನಿ.
ಹಾಯ್ ಬಾಳು ಬೆಳಗುಂದಿ ಅವರಿದ್ದಾರೆ. ಫಸ್ಟ್ನೇ ಸ್ಟೋರಿ ಕೇಳಿ ತುಂಬ ಬೇಜಾರಾಯ್ತು. ಫೀಲ್ ಆಗ್ತಿದೆ ಅಲ್ಲ, ಆದ್ರೆ ನನಗೆ ಎಷ್ಟು ಫೀಲ್ ಆಗಿರ್ಬಿಡು. ಸೂಪರ್. ನಿಮ್ದು ಹೇಗೆ ನಡೀತು ಫಸ್ಟ್ ನೈಟ್? ಯಾರು ತೊಂದರೆ ಕೊಡಲ್ಲ? ಯಾರು ನಿಮ್ಮ ಆರಾಮ್ಸೆ ಏನು ಬೇಜಾರಲ್ಲಿ ಏನಿಲ್ಲ, ನಮಗೆಲ್ಲ ಯಾರು ತೊಂದರೆ ಕೊಡೋರು ಇರಲಿಲ್ಲ. ಯಾಕಂದರೆ ನಮ್ಮ ಕಡೆ ಫ್ರೆಂಡ್ಸ್ ಕಮ್ಮಿ. ನಮ್ಮ ಊರು ಬಿಟ್ಟು ಹೊರಗಡೆ ಹೊಲದಲ್ಲಿ ಐತೆ ನಮ್ಮ ಮನೆ. ಒಂದೇ ಮನೆ, ಅಲ್ಲಿ ಯಾರೂ ಬರಲ್ಲ. ಹೌದಾ? ಅದಕ್ಕೆ ಅಲ್ಲಿ ಮನೆ ಕಟ್ಟಿದ್ದೆ. ಆದ್ರೆ ತೊಂದರೆ ಕೊಡೋರು ಇರ್ತಾರಲ್ಲ, ಅಂದ್ರೆ ತಮಾಷೆ ಬಾಗಲ ಪಡೋದು ಅಷ್ಟೇ ಇರ್ತಾರೆ. ಮತ್ತೆ ಹೇಳಬೇಕು, ನಮ್ಮ ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಧನರಾಜ್ ಅವರ ವ್ಲಾಗ್ ನೋಡುವಂಥ ಎಲ್ಲ ಫ್ಯಾಮಿಲಿಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಯಾಕಂದರೆ ಇವರ ಒಂದು ಯೂಟ್ಯೂಬ್ ಚಾನಲಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದೀರಿ, ಎಷ್ಟು ಜನ ಇವರು ವಿಡಿಯೋಗಳನ್ನ ನೋಡ್ತೀರಿ. ನಿಮ್ಮ ಮುಂದೆ ನಮ್ಮನ್ನು ತೊಗೊಬರಕತ್ತಾರೆ ನಮ್ಮ ಧನರಾಜ್ ಅವರು. ಥ್ಯಾಂಕ್ ಯು. ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದರ ಮೇಲೂ ಇರಲಿ, ಎಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡೋರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇವರ ಅಪ್ಪ, ಅಣ್ಣ, ತಮ್ಮ, ಫ್ರೆಂಡ್ಸ್ ಇಲ್ಲ, ನಂದು ಹಾವೇರಿ. ನಾವಿರಕ್ಕಿಲ್ಲ. ಇವರು ಸಿಂಗರ್. 4 days ಆಯ್ತಂತಲ್ಲ ಬಂದು ಸರ್? 4 days ಆಯ್ತಾ? ನಾನು ಇಲ್ಲೇ ಇದೆ. ಅಣ್ಣ ಹೋಗುವಾಗ ಭೇಟಿಯಾಗಿದೆ. ಹೌದಾ? ಬಾಳು ಬೆಳಗುಂದಿ ಉತ್ತರ ಕನ್ನಡ ಸಿಂಗರ್. ಸಾರಿಗಲ್ಲ ಮಾತಾಡಿದ್ರು. ಹೌದಾ? ಥ್ಯಾಂಕ್ ಯು. ಸಿಗುವ. ನಾವು ಬರ್ತೇವೆ. ಸಾರಿ, ದೇವಿಕಾ ಮತ್ತು ವರ್ಷ, ಪಿಂಕಿ, ಶ್ರವಣ್ ಎಲ್ಲ ಹಾಡಾಡಬೇಕಿತ್ತು, ಹಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಸಾರಿ. ಒಂದು ಹಾಡ್ತೀರಾ ಇಲ್ಲೇ? ನಮಗೆ ಜೀ ಕನ್ನಡಕ್ಕೆ ಬರುವಾಗೆ ಆಯ್ತಲ್ಲ, ಥ್ಯಾಂಕ್ಸ್. ಹಾಡಲಿಕ್ಕೆ ಚಾನ್ಸ್ ಸಿಗೋದವ್ರು ನಮ್ಮ ಬಸ್ಸಲ್ಲಿ ಆಡಿಸ್ತೇವೆ. ಮತ್ತೆ ಜೀ ಕನ್ನಡಕ್ಕೆ ಸಹ, ಜೋಡಿ ನಂಬರ್ 1ಗೆ ಸಹ, ಹಿಂಗೆ ಸಹ, ಅತ್ತಿಗೆಗೆ ಸಹ ಎಲ್ಲ. ಸೂಪರ್. ಯಾರ್ದು ಡೇಟ್ ಆಫ್ ಬರ್ತ್ ಹೇಳಿ. ನಾನು ಡೇಟ್ ಆಫ್ ಬರ್ತ್ ಹೇಳಿ ನಿಂದು. ಸಂಖ್ಯಾಶಾಸ್ತ್ರ ಹೇಳೋತರ ಇಲ್ಲ. ಎಪಿಸೋಡ್ ಎಷ್ಟಾಯ್ತಾ? ಇದು ಲಾಗ್ ಅಲ್ಲ, ನಂದ್ರಲ್ಲಾದ್ರೆ ನಾನು ಕಟ್ ಮಾಡ್ಬೋದು. ಇವರ ಹತ್ರ ನಾನು ಹೇಗೆ ಹೇಳಿ ಎಂತ ಕಟ್ ಮಾಡ್ಬೇಕು ಹೇಳಿ? ನೆಕ್ಸ್ಟ್ ಮಹಾನಟಿ ಸೀಸನ್ 3ಗೆ ಅಲ್ಲೋಡು, ಮಹಾನಟಿ ಬೋರ್ಡ್ ಮಹಾನಟಿ 3ಗೆ ನೆಕ್ಸ್ಟ್. ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಬೇಕು. ಪಾಪು ಮಲಗಿದ್ಲು ಅವಾಗ. ಹೌದಾ? ಥ್ಯಾಂಕ್ ಯು ಪಿಂಕಿ, ಥ್ಯಾಂಕ್ ಯು ವರ್ಷ, ಥ್ಯಾಂಕ್ ಯು. ಎಲ್ಲ ಒಂದೇ ದಿನದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಬಂದ್ರಲ್ಲ ಎಲ್ಲರೂ. ಅದು ಯಾರು ಹಾಗೆ ಬರ್ತಾರೆ? ಹೌದು. ಮತ್ತೆ ಯಾರು ಗೊತ್ತೇ ಇಲ್ಲ ನಂಗೆ. ಆಶ್ಚರ್ಯ, 15 ಜನ ಇದ್ದದ್ದು 50 ಜನ. ನಾವು ವಾರ್ಷಿಕನಲ್ಲಿ ಕೇಳಿದ್ಯಲ್ಲ. ಅವರಿಬ್ಬರು ಸಹ, ಅದೇ ಅವರಿಬ್ಬರನ್ನು ಮಿಸ್ ಮಾಡಿದೆ ನಾನು. ಎಲ್ಲರಿದ್ರು, ಖುಷಿ ಆಯ್ತು ನನಗೆ. ಸುಷ್ಮಾ ಪ್ರಸಾದ್. ಹೇಗೆ ಹಾಕೋದಪ್ಪ ಅಂದು ಪೇಟ ಹೇಗೆ ಹಾಕೋದಮ್ಮ? ಕೈ ಇಟ್ಕೊಳ್ಳಿ ಬೇಗ. ಒಂದು 10 ಜನ ಬೇಕು. ಶ್ರದ್ಧೆ. ಮಗಳು ಮಲಗಿದ್ಲು, ಹಾಗಾಗಿ ಪರಿಚಯ ಮಾಡ್ಸಕ್ಕಾಗಿಲ್ಲ. ಅವಳು ಹಠ ಮಾಡ್ತಿದ್ಲಂತೆ. ಆಮೇಲೆ ಸ್ಟೇಜ್ಗೆ ಹೋಗಿ ಕೂಗ್ತಿದ್ಲು, ಅಪ್ಪ ಅಮ್ಮ ಅಮ್ಮ ಬೇಕು. ಆಮೇಲೆ ಸ್ವಲ್ಪ ನೀಚೆ ನೋಡ್ತಾನೆ ಮಲಗಿದ್ದಾರೆ ಹೆಗಲ ಮೇಲೆ ಪಾಪ. ಅವಳ ಹೆಸರು ಹೇಳಬೇಕಿತ್ತು, ನಾನು ಅಲ್ಲಿ ಎಲ್ಲ ಪರಿಚಯ ಮಾಡೋ ಬಿಸಿಯಲ್ಲಿ ನಾನು ಮರೆತುಬಿಟ್ಟೆ. ಮಾಮ, ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳಿ. 1/5 ಲಾಸ್ಟ್ ನಂಬರ್ 53. ನೀವು ನೆಕ್ಸ್ಟ್ ಇಯರಲ್ಲಿ ನಿಮಗೆ ಮಗು ಆಗುತ್ತೆ.
ನಾನು ಸಂಖ್ಯಾಶಾಸ್ತ್ರ ಮಗು ಆಗ್ತದೆ. ಪ್ರಯತ್ನ ಪಡಿ ಮಗು ಆಗ- ಎಂತ ಹೇಳಿಕೆ ಬಂದ್ರಿ ಮಾವ ಹೇಳಿ. ಅಲ್ಲ ನನಗೆ ಭಾಳ ಖುಷಿ ಆಯ್ತು. ಇಷ್ಟು ನಿಂತು ಸ್ಟೇಜಿಗೆ ಹೋದ ಮೇಲೆ ಭಾಳ ಖುಷಿ ಆಯ್ತು ನನಗೆ. ಹೌದಾ? ಓಕೆ, ಸ್ಟೇಜಲ್ಲಿ ಏನಾಗಿತ್ತು ಅನುಭವ ಫಸ್ಟ್ ಹೌದು ಫಸ್ಟ್ ಆಯ್ತು. ನೋಡಿ, ನಮ್ಮ ಮಾವ ಜಿ ಕನ್ನಡದಲ್ಲಿ ಬಂದರು, ಜಿ ಕನ್ನಡದಲ್ಲಿ. ಬಟ್ ಇಷ್ಟು ಜನ ಇರೋದ್ರಿಂದ ಒಬ್ಬೊಬ್ಬರ ಹತ್ರ ಮಾತಾಡ್ಸೋಕ್ಕಾಗಿಲ್ಲ. ಹಾಗಾಗಿ ಎಲ್ಲರೂ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಬಂದು ನಿಲ್ಲೋದೇ ಒಂದು ದೊಡ್ಡ ಖುಷಿ, ಅದೊಂದು ಅವಕಾಶ ಸಿಕ್ಕಿದೆ. ಹೌದು, ಎಲ್ಲರಿಗೆ ಖುಷಿ ಆಯ್ತು. ಅಲ್ಲ, ಎದುರಿನ ಜನರಿಗೆ ಸಹ ಭಾಳ ಖುಷಿಯಾಗಿದೆ. ಅವರೆಲ್ಲ ಕಪ್ಪೆಲ್ಲ ತಟ್ಟಿದ್ದಾರೆ. ಮತ್ತೆ ಬಾಗಿನೆಲ್ಲ ಕೊಟ್ಟೋದುಂಟಲ್ಲ, ಅವರಿಗೆ ಖುಷಿಯಾಗಿದೆ. ಮತ್ತೆ ಅವನ ಕುರಿಯನ್ನು ಎತ್ತಿದ್ದುಂಟು. ಒಳಗೆ ಏನು ಹಾಕ್ಲಿಲ್ಲ ಅಂತ ಅವರ ಕೈಗೆ ಸಿಕ್ಕಿದೆ. ನೋಡಿ ನಮ್ಮ ಮಾವ ಏನಂದಿದ್ದಾರೆ. ಮಾವ ಹೇಗಾಯ್ತು? ಖುಷಿಯಾಗಿದೆ. ಮಾವ ಈ ಸತಿ ಫುಲ್ ಶೈನ್ ಆದ್ರು. ಟಿವಿ ಜಿ ಟಿವಿ ಇವನಿಂದಾಗಿ ನಮಗೊಂದು ಟಿವಿಯಲ್ಲಿ ಬರುವ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು. ಅವರಿಗೆ ಸ್ಪೇಸ್ ಜಾಸ್ತಿ. ನೀವು ಎಲ್ಲರೂ ಬಂದ್ರಲ್ಲ, ನಮ್ಮ ಫ್ಯಾಮಿಲಿ ಅವ್ರು ನೋಡಿ 15 ಜನರನ್ನೇ ಕರೆದಿದ್ದು. 15 ಜನರಲ್ಲಿ ಜಿ ಟಿವಿ ಅವ್ರು ಹೇಳಿದ್ದು 15 ಜನ ಅಂತ. ಬಟ್ ನಾನು ಒಂದೇ ದಿನಕ್ಕೆ ಹೇಗೆ ಸರ್, ನಾಳೆ ಶೂಟಿಂಗಿಗೆ ಬರಬೇಕು, 15 ಜನ ಆಗಲ್ಲ ಅಂದಿದ್ದೆ. ಮತ್ತೆ ನೋಡ್ತೀನಿ ಎಲ್ಲ 15 ಅಲ್ಲ, ಒಟ್ಟು 50 ಜನ ಬಂದಿದ್ದೀವಿ ಎಲ್ಲ. ಕರೆದಲ್ಲ ನಮಗೆ ಖುಷಿ ಆಯ್ತು. ಮತ್ತೊಂದು ಪ್ರೇಮ್ ಸರ್ ಒಂದು ಹೇಳಿದ್ರು, ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿ ಫೋಟೋ ತೆಗಿತಾ ಇದ್ರಂತೆ, ಅದು ಅವರಿಗೆ ಎಂತ ಇರಿಟೇಟ್ ಆಗಲಿಲ್ಲ ಅಂತ ಹೇಳಿದ್ರು. ಒಂಥರ ಖುಷಿ ಆಯ್ತು, ಮನೆ ಇರ್ತಾರೆ ಅವರು, ಅದು ನಮಗೆ ತುಂಬಾ ಖುಷಿ ಆಯ್ತು ಹೇಳಿ. ಅಂದ್ರೆ ಅವರು ಕೂಡ ಫೋಟೋ ತೆಗಿಬೇಕಾದ್ರೆ ಅಷ್ಟೇ ನಮ್ಮ ಮನೆಯವರು ಅನ್ನೋ ಥರನೇ ಅವರು ಟ್ರೀಟ್ ಮಾಡಿದ್ರು. ಯಾರಿಗೂ ಅಲ್ಲಿ ತುಂಬ ಅವ್ರು ಎಷ್ಟು ಬ್ಯುಸಿಯಾಗಿದ್ರು ಅಂದರೆ ಪಾಪ ಅವ್ರನ್ನ ಕರೀತಿದ್ರು, ಆದರೂ ಕೂಡ ಟೈಮ್ ಕೊಟ್ಟು ಎಲ್ರಿಗೂ ಫೋಟೋ ಕೊಟ್ಟಿದ್ದಾರೆ. ಎಲ್ಲರೂ 50 ಮಂದಿ ದಿವಸ ಫೋಟೋ ತೆಗೆದಿದ್ದಾರೆ ಒಬ್ಬೊಬ್ಬರ. ಅದು ನಿನ್ನ ಸೇರಿಸಿ. ಒಳ್ಳೆದಾಗಿದೆ. ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ, ಅದೊಂದು ನಿರಾಸೆ ಆಯ್ತು. ಇಲ್ಲ, ಗ್ರೂಪ್ ಫೋಟೋ ಸಿಗ್ತದೆ, ಎಲ್ಲರೂ ಬರ್ತಾರೆ. ಈಗ ಎಲ್ಲರೂ ಹೊರಡುದು ಅಲ್ಲೇ ಅಂತೆ, ಕೆಳಗೆ ಅಂತೆ. ಥ್ಯಾಂಕ್ ಯು. ನೀವು ಇಲ್ಲೇ ಇರ್ತೀರ. ಥ್ಯಾಂಕ್ಸ್. ಬಾಯ್ ಬಾಯ್. ದೂರ ಹೋಗುದು ನೀವು? ವಾ, ಹೌದಾ ನಕ್ಕಮ್ಮ? ಈ ರಿಕ್ಷಾದಲ್ಲಿಯಾ? ಈ ಬೇರೆ ಟಾಟಾ ಮಾಡು, ಟಾಟಾ ಮಾಡು. ಚಮ್ಮಿ ಬೇಗ, ಟ್ರಾಫಿಕ್. ಥ್ಯಾಂಕ್ ಯು. ಬಾಯ್ ಬಾಯ್. ಮಾಮ ಬಾಯ್. ಹುಷಾರು. ಬಾಯ್. ಎಲ್ಲರೂ ಬಂದ್ರಾ? ಟಾಟಾ. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಜಿ ಕನ್ನಡ ಟಿ ವಿ ಚಾನಲ್ಗೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದು, ನೀವೆಲ್ಲ ಅಪ್ರಿಷಿಯೇಷನ್ ಮಾಡಿದ್ದು ತುಂಬ ಖುಷಿಯಾಯಿತು. ಎವ್ರಿ ಸ್ಯಾಟರ್ಡೆ ಸಂಡೇ ಜಿ ಕನ್ನಡದಲ್ಲಿ ಜೋಡಿ ನಂಬರ್ 1 ನೋಡಿ ನಮ್ಗೆ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಹಾಗೆಯೇ ಏನಾದರೂ ಎಪಿಸೋಡ್ ತಪ್ಪಿದ್ದಲ್ಲಿ ZEE5 ನೋಡ್ಬೋದು ನೀವು. ಇದಾಗಿತ್ತು ಇವತ್ತಿನ ಈ ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.